ಎಲ್ರಿಗೂ ನಮಸ್ಕಾರ. ಏನಪ್ಪ ಅಂತಂದರೆ ಇವತ್ತು ಜೋಳದ ರೊಟ್ಟಿ ಯಾವ ರೀತಿ ಮಾಡೋದು ಅಂತ ಹೇಳ್ಕೊಡ್ತೀನಿ, ಬನ್ನಿ. ನೋಡಿ ಎಷ್ಟೊಂದು ಮೃದುವಾದ ರೊಟ್ಟಿ, ನೀವೇ ನೋಡ್ಬೋದು ಎಷ್ಟೊಂದು ಮೃದುವಾಗಿದೆ ನೋಡಿ. ಈ ಥರ ರೊಟ್ಟಿನ ನೀವು 2 ತಿನ್ನಲ್ಲಿ 4 ತಿಂತೀರಾ, 4 ತಿನ್ನಲ್ಲಿ 8 ರೊಟ್ಟಿ ತಿನ್ಬೋದು. ನೀವೇ ನೋಡ್ತಾ ಇದ್ದೀರಲ್ಲ ಎಷ್ಟೊಂದು ಸ್ಮೂತ್ ಆಗಿದೆ ರೊಟ್ಟಿ ಅಂತ. ಸೊ ಈ ಥರ ರೊಟ್ಟಿ ಹೇಗೆ ಮಾಡೋದಂತ ನೋಡೋಣ ಬನ್ನಿ. ಇವಾಗ ಇದಕ್ಕೆ ಬಿಸಿನೀರು ಹಾಕ್ಕೊಂಡು ಕಲಸ್ಕೊಂಡ್ರೆ ಅಂದರೆ ರೊಟ್ಟಿ ಮೆತ್ತಗಾಗುತ್ತೆ ಅಂತ ಅಷ್ಟೇ. ಸ್ವಲ್ಪ ಬಿಸಿನೀರು ಹಾಕ್ಕೊಂಡು ಸಾಕು, ಇಷ್ಟು ಬಿಸಿನೀರು. ಈ ಥರ ಕಲಿಸ್ಕೋಬೇಕು. ಹಿಟ್ಟು ನಮ್ಮ ಕಡೆ ಇದು ಜಿಗಿ ಹಾಕೋದು ಅಂತಾರೆ, ಈ ಕಡೆ ಬಿಸಿನೀರಲ್ಲಿ, ಅಂದರೆ ರೊಟ್ಟಿ ಚೆನ್ನಾಗಿ ಬರುತ್ತೆ ಅಂತ. ಇದು ಹಿಟ್ಟು ಜಿಗಿಟ್ಟು ಇರುತ್ತೆ ಇರಲು ಗೊತ್ತಿಲ್ಲ. ಸೊ ಅದಕ್ಕೆ ಸ್ವಲ್ಪ ಜಿಗಿ ಹಾಕ್ಕೊಂಡು ರೊಟ್ಟಿ ಮಾಡ್ಬೋದು. ಇದನ್ನು ಈ ಥರ 2 ಕೈಲಿ ಕಲಿಸ್ಕೊಳ್ಳಿ ಹಿಟ್ಟು. ಅಂದರೆ ಹದ ಬರುತ್ತೆ ಹಿಟ್ಟು. ನೀವು ಈ ಥರ ಕಲಿಸ್ಕೊಂಡಿರೋದ್ರಿಂದ ಹದ ಬರುತ್ತೆ, ಅಂದರೆ ನಿಮಗೆ ರೊಟ್ಟಿ ಮಾಡೋಕ್ಕೆ ಈಸಿ ಆಗ್ಬೋದು. ಮೆತ್ತಗಾಗುತ್ತೆ, ತುಂಬ ಸ್ಮೂತಾಗಿ ಬರುತ್ತೆ ಈ ಥರ ನೀವು ಹಿಟ್ಟನ್ನ ಅದ್ಕೊಳ್ಳೋದ್ರಿಂದ. 2 ಕೈಯಿಂದ ಹಿಟ್ಟು ಕಲಿಸ್ಕೊಳ್ಳಿ. ನಿಮಗೆ ಅದಕ್ಕೆ ನೀರು ಬೇಕಾದರೆ ಸ್ವಲ್ಪ ಸ್ವಲ್ಪ ನೀರು, ಇದನ್ನು ಅಲಸು ಮಾಡೋಕ್ಕೆ ಹೋಗ್ಬೇಡಿ. ಆದಷ್ಟು ಮಟ್ಟಿಗೆ ಈ ಥರ ಗಟ್ಟಿ ಹಂಗೆ ಕಲಿಸ್ಕೊಳ್ಳಿ. ಈಗ ನಾನು ಇದು ಹಿಟ್ಟು ಕಲಿಸ್ಕೊಂಡೆ. ನೋಡಿ ಈ ಥರ ಹಿಟ್ಟು ಕಲಿಸ್ಕೊಂಡು ನಿಮಗೆ ಯಾವ ಥರ, ಇವಾಗ ನೀವು ಸ್ಟಾರ್ಟಿಂಗ್ ಕಲಿಯೋರಿದ್ರೆ ಸ್ವಲ್ಪ ಇದನ್ನು ಮೆತ್ತಗೆ ನಾದ್ಕೊಳ್ಳಿ. ಮೆತ್ತಗತ್ತಂದರೆ ಸ್ವಲ್ಪ ಹದ ಬರೋ ತನಕ ನಾದ್ಕೊಳ್ಳಿ. ನೀವು ಹೆಂಗೆ ನಾದ್ಕೊತೀರೋ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಇದನ್ನು ಎತ್ತಿಬಿಟ್ಟು ಸೈಡ್ ಇಟ್ಕೊಳ್ಳೋಣ ಇಷ್ಟು. ಇವಾಗ ನೋಡಿ ಈ ಥರ ನಾನು ರೌಂಡ್ ಮಾಡ್ಕೊತಾ ಇದ್ದೀನಿ. ಕೆಳಗಡೆ ಸ್ವಲ್ಪ ಹಿಟ್ಟು ಹಾಕ್ಕೊಂಡು ಇದನ್ನು ಈ ಥರ ಇಂದ ಹೊಡೀರಿ. ಇಲ್ಲಿಂದ ಇದು ಬರುತ್ತಲ್ಲ, ಇದರಿಂದ ಈ ಥರ ನೋಡಿ. ಇವಾಗ ಇವಾಗ 2 ಕೈ ತೊಗೊಂಡು ಇಷ್ಟು ದೊಡ್ಡದಾದ್ಮೇಲೆ ಇದಕ್ಕೆ 2 ಕೈ ತೊಗೊಂಡ್ಬಿಟ್ಟು ತಟ್ಟಿ. ನೀವು ಕೈಗೆ ಹಂಗೆ ಹಿಟ್ಟು ಹಚ್ಕೊಳ್ಳಿ. ನಾವಿವಾಗ ಈ ರೊಟ್ಟಿನ ಈ ಕೈಯಿಂದ ಬಡಿದ್ಬಿಟ್ಟು ಈ ಕೈಯಿಂದ ಇದನ್ನು ಸರಿಸ್ಕೊಳ್ಳಿ ರೊಟ್ಟಿ. ಇವಾಗ ನೋಡಿ ಎಷ್ಟು ನೀಟಾಗಿ ಗುಂಡಾಗಿರೋದು ಅಂತ. ಇವಾಗ ತವೆ ಕಾದಿದೆ, ಇದಕ್ಕೆ ಇವಾಗ ರೊಟ್ಟಿನ ಹಾಕೋಣ. ಇದಕ್ಕೆ ಇವಾಗ ಸ್ವಲ್ಪ ನೀರು ಹಚ್ಚಬೇಕು. ನೀವು ನೀರು ಹಚ್ಚಿದ್ರೆ ಚೆನ್ನಾಗಿ ಬೇಯುತ್ತೆ ಇದು, ನೋಡ್ಬೋದು ನೀವು. ಈ ಥರ ಸ್ಮೂತಂಗೆ ಹಚ್ಕೊಳ್ಳಿ, ಯಾಕಂದರೆ ರೊಟ್ಟಿ ಕಿತ್ತೋಗ್ಬಾರ್ದಲ್ವ. ಸೊ ಅದಕ್ಕೆ ಇವಾಗ ನಾನು ಅದು ಸ್ವಲ್ಪ ಬೇಯ ತನಕ ಬಿಡಬೇಕು. ಅಂದರೆ ನೀರು ಹಚ್ಚಿರುತ್ತಲ್ವ, ಇದು ನೀರು ಆರೋ ತನಕ ನಿಮ್ಗೆ ಗೊತ್ತಾಗುತ್ತೆ. ಅದು ನೀರು ಸ್ವಲ್ಪ ಆರೋ ತನಕ ಬಿಟ್ಟರೆ ಹಿಡಿದು ಈ ಥರ ನೋಡಿ. ಇವಾಗ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಇದನ್ನು ಇವಾಗ
ನೋಡಿದ್ರಲ್ಲ ನೀವು ಇದು ಎಷ್ಟು ಚೆನ್ನಾಗಿ ಬೇಯ್ತಾ ಇದೆ ಅಂತ. ಇದೇ ಥರ ಇವಾಗ ನಾವು ರೊಟ್ಟಿ ಇವಾಗ ಇದು ಬೆಂದಿದೆ ಅಂತ ಗೊತ್ತಿದೆ ಅಲ್ವಾ. ಇದನ್ನು ಸ್ವಲ್ಪ ಇವಾಗ ಮತ್ತೆ ಎಡೆ ಬಡ್ಕೊಂಡ್ರೆ ಎಲ್ಲಿ ಬೆಂದಿರೋದಿಲ್ವ ಅಲ್ಲಿ ನಾವು ಬೇಯಿಸ್ಕೋಬೋದು ಇವಾಗ ರೊಟ್ಟಿ. ಈ ಥರ ರೊಟ್ಟಿ ಏನು ಮಾಡೋದೇನು ಕಷ್ಟ ಅಲ್ಲ. ಇವಾಗ ನೋಡಿದ್ರಲ್ಲ ಸಿಂಪಲಾಗಿ ವಿಧಾನ. ಇಷ್ಟು ಮಾಡಿ ನಿಮಗೆ ಒಂದು ಸರ್ತಿ ಅಲ್ಲ 2 ಸರ್ತಿ ಮಾಡಿ ನೋಡಿದರೆ ನಿಮಗೆ ಆಟೋಮೆಟಿಕ್ ಬರುತ್ತೆ. ತುಂಬ ಸಿಂಪಲ್ಲಾಗಿರೋ ವಿಧಾನ. ನೀವು ಒಂದು ಸರ್ತಿ ಮನೇಲಿ ಟ್ರೈ ಮಾಡಿ ನೋಡಿ, ನಿಮಗೆ ಗೊತ್ತಾಗುತ್ತೆ. ಬನ್ನಿ ಇವಾಗ ಟೇಸ್ಟ್ ಹೇಗಾಗಿದೆ ಅಂತ ನೋಡೋಣ. ನೋಡಿಬಿಟ್ಟು ಇವಾಗ ನಿಮಗೆ ಟೇಸ್ಟ್ ಹೆಂಗಾಗಿದೆ ಅಂತ ನಾನು ನಿಮಗೆ ಹೇಳ್ತೀನಿ. ಹಾಗಲಕಾಯಿ ಪಲ್ಯ ರೊಟ್ಟಿ ತಿಂದರೆ ಏನಪ್ಪ ಅಂದರೆ ಇದು ರೊಟ್ಟಿ ಕಷ್ಟ ಮಾಡೋ ಕಷ್ಟ ಅಂತ ಹೇಳ್ತೀವಿ, ಬಟ್ ಇದು ಅಷ್ಟೊಂದೇನು ಕಷ್ಟ ಅಲ್ಲ. ಯಾಕಂದರೆ ನಮ್ಮ ಕಡೆ ಇದನ್ನು ಬೆಳಗ್ಗೆ ಮಧ್ಯಾಹ್ನ ನೈಟು 3 ಹೊತ್ತೂ ಮಾಡ್ತೀವಿ. ಮತ್ತು ನಮಗೆ ಈ ಕಡೆ ಹೆಂಗೆ 3 ಹೊತ್ತು ರೈಸ್ ಮಾಡ್ತಾರಲ್ಲ, ಅದು ರಾಗಿ ಮುದ್ದೆ ಮಾಡ್ತಾರಲ್ಲ, ನಮ್ಮ ಕಡೆ ಇದನ್ನು 3 ಹೊತ್ತೂ ಕಂಪಲ್ಸರಿ ಮಾಡೇ ಮಾಡ್ತಾರೆ. ರೊಟ್ಟಿ ಇಲ್ಲದೇ ಊಟ ಮಾಡೋದೇ ಇಲ್ಲ. ಬೆಳಗ್ಗೆ ಟಿಫನ್ಗೆ ರೊಟ್ಟಿ, ಮಧ್ಯಾಹ್ನ ರೊಟ್ಟಿ, ನೈಟ್ ಊಟಕ್ಕೂ ರೊಟ್ಟಿ, 3 ಹೊತ್ತೂ ರೊಟ್ಟಿ ಬಿಟ್ಟರೆ ನಮ್ಮ ಕಡೆ ಇನ್ನೇನೂ ಇಲ್ಲ. ಅದಕ್ಕೆ ಆ ಕಡೆ ಎಷ್ಟೇ ಬಿಸಿಲಾದ್ರೂ ತಡ್ಕೊತಾರೆ. ನಮ್ಮ ಕಡೆ ಉತ್ತರ ಕರ್ನಾಟಕ ನೋಡಿದ್ರಲ್ಲ ಎಷ್ಟೊಂದು ಬಿಸಿಲು ಇರ್ತಂತ, ಆದ್ರೆ ತಡ್ಕೊತಾರೆ. ಇಲ್ಲಿ ಬೆಂಗಳೂರಲ್ಲಿ ಸ್ವಲ್ಪ ಬಿಸಿಲಾದರೂ
ತಡ್ಕೊಳ್ಳೋಲ್ಲ. ಯಾಕಂದರೆ ಶಕ್ತಿನೇ ಇರೋಲ್ಲ ಊಟದಲ್ಲಿ. ಹೋಟೆಲ್ ಊಟ ತಿನ್ನು ಅಥವಾ ಸೋಡಾ ಹಾಕಿರೋ ರೈಸ್ ತಿನ್ನಿ, ಅದರಲ್ಲಿ ಏನೂ ಇರೋಲ್ಲ. ಆದಷ್ಟು ಮನೆ ಊಟ ಮಾಡ್ಕೊತೀನಿ. ಯಾಕಂತಂದರೆ ಹೆಲ್ದಿ ಆಗಿರ್ತೀರ. ಇವಾಗಿನ ಕಾಲದಾಗ ಹೋಲಿಸ್ಕೊಂಡ್ರೆ ಇವಾಗ ನೋಡಿದ್ರಲ್ಲ, ಹೆಜ್ಜೆ ಹೆಜ್ಜೆಗೂ ರೋಗು, ಹೆಜ್ಜೆ ಹೆಜ್ಜೆಗೂ ಹುಷಾರಿಲ್ಲ. ಈ ಬೆಂಗಳೂರಲ್ಲಿ ಬದುಕ್ತಾ ಇದೀವಿ ಅಂದರೆ ನಾವು ಹೆಂಗೆ ಅಂತಂದರೆ ಇವಾಗ ಏನಾಗುತ್ತಂತ ಗೊತ್ತಿಲ್ಲ, ಆ ಥರ ಬದುಕ್ತಾ ಇರೋದು. ಸೊ ಆ ಕಾರಣಕ್ಕೆ ನೀವು ಸ್ಟ್ರಾಂಗ್ ಆಗಿರಬೇಕು ಅಂದರೆ, ಹುಷಾರಾಗಿರಬೇಕು ಅಂದರೆ, ಆಸ್ಪತ್ರೆಗೆ ದುಡ್ಡು ಖರ್ಚು ಮಾಡಬಾರ್ದು ಅಂದರೆ ಆದಷ್ಟು ಮನೆಯಿಂದನೇ ಹೆಲ್ದಿ ಊಟ ಮಾಡ್ಕೊನಿ. ಮತ್ತು ಜಾಸ್ತಿ ಜಂಕ್ ಫುಡ್ ತಿನ್ನೋಕೆ ಹೋಗ್ಬೇಡಿ. ಆದಷ್ಟು ರೊಟ್ಟಿ, ಚಪಾತಿ, ಮುದ್ದೆ. ನಿಮಗೆ ಮುದ್ದೆ ತಿನ್ನೋಕ್ಕಾಗಲಿಲ್ಲ ಅಂತಂದರೆ ರಾಗಿ ರೊಟ್ಟಿನೂ ಮಾಡ್ಕೊಂಡು ತಿನ್ಬೋದು, ಅದು ಇನ್ನೂ ಈಸಿ. ಅದಕ್ಕೆ ಹೇಳ್ತಾ ಇದ್ದೀನಲ್ವಾ, ಆದಷ್ಟು ನಿಮಗೆ ಹೆಲ್ದಿ ಫುಡ್ ತಿನ್ನಿ. ಆಸ್ಪತ್ರೆಗೆ ಹೋಗೋದು ತಪ್ಪುತ್ತೆ. ಯಾಕಂತಂದರೆ ಒಂದು ಜೀವನ ಇರೋದು, ಹೌದಲ್ವಾ? ಸೊ ಅದಕ್ಕೆ ಅದನ್ನು ಇಡೀ ಜೀವನ ಆಸ್ಪತ್ರೆಯಲ್ಲಿ ಕಳೆಯೋದು, ಅಥವಾ ಮುಂದೆ ವಯಸ್ಸಾದ್ಮೇಲೆ BP, ಶುಗರ್ ಅಂತ. ಇವಾಗಲೂ ನಮ್ಮ ಕಡೆ ಯಾರಿಗೂ ಒಬ್ಬರಿಗೆ BP, ಶುಗರ್ ಇರೋದಿಲ್ಲ. ಉತ್ತರ ಕರ್ನಾಟಕದಲ್ಲಿ ನೋಡಿ ನೀವು, ಯಾರಿಗಾದ್ರೂ ಒಬ್ಬರಿಗೆ BP ಅಥವಾ ಶುಗರ್ ಬಂದರೆ ಅವ್ರಿಗೇನು ದೊಡ್ಡ ರೋಗ ಬಂದಂಗೆ, ಅದು ಇಡೀ ಊರಿಗೆ ಗೊತ್ತಾಗಬೇಕು. ಹಾಗೆ ಅವ್ರಿಗೆ BP ಇದೆ, ಶುಗರ್ ಇದೆ ಅಂತ ಹೇಳ್ಕೊತಿರ್ತಾರೆ. ಆದರೆ ಬೆಂಗಳೂರಲ್ಲಿ ಕಾಮನ್ ಅದು, ಪ್ರತಿಯೊಬ್ಬರಿಗೆ BP, ಶುಗರ್. ಇಲ್ಲಿ BP, ಶುಗರ್ ಇಲ್ಲೇ ಇರೋರನ್ನ ಹುಡುಕಿ ತೆಗಿಬೇಕು. ಇಷ್ಟೇ ಅಂದರೆ ಇಷ್ಟು ಜನ ಸಿಗ್ತಾರೆ ವಿನ ನಮ್ಮ ಕಡೆ ಹಾಗಲ್ಲ. ಎಷ್ಟೋ ದೊಡ್ಡ ದೊಡ್ಡ ಊರಿದೆ ಅಂತಂದರೆ ಎಲ್ಲೋ ಒಬ್ಬರು ಇಬ್ಬರು ಅಷ್ಟೇ BP, ಶುಗರ್. ಅದನ್ನು ಬಿಟ್ಟರೆ ಇನ್ನು ಯಾರಿಗೂ ಅಷ್ಟೊಂದು BP, ಶುಗರ್ ಯಾರಿಗೂ ಇರೋದಿಲ್ಲ. ಯಾಕೆ ಹೇಳಿ? ಅವ್ರು ಹೆಲ್ದಿಯಾಗಿರೋ ಊಟ ತಿಂತಾರೆ, ಫುಡ್ ತಿಂತಾರೆ, ಮನೆಯಿಂದ ಮಾಡ್ಕೊತಿದ್ದಾರೆ. ನಮ್ಮ ಕಡೆ ಹೋಟೆಲ್ ಊಟ ತಿನ್ನೋದು ಅತಿ ಕಡಿಮೆ ಅಂದರೆ ಅತಿ ಕಡಿಮೆ ನೋಡಿ. ಬೇಕಾದ್ರೆ ನಮ್ಮ ಕಡೆ ಅತಿ ಕಡಿಮೆ ಹೋಟೆಲ್ ಊಟ ತಿನ್ನೋದಿಲ್ಲ. ಮತ್ತು ನಮ್ಮ ಕಡೆ ಏನಂತಂದರೆ ನಾನ್ ವೆಜ್ ಜಾಸ್ತಿ ಬೆಳೆಸೋದಿಲ್ಲ. ಯಾರೇ ಆಗಲಿ ಎಲ್ಲರೂ ವೆಜ್ಜೇ ತಿನ್ನೋದು. ಹಾಗಾಗಿ ತುಂಬ ಹೆಲ್ದಿಯಾಗಿರ್ತಾರೆ. ಮತ್ತು ನಮ್ಮ ಕಡೆ ಹಳ್ಳಿ ಕಡೆ ನೋಡಿದಿರಾ ಎಷ್ಟು ಅಂತಂದರೆ ವಯಸ್ಸಾದವರು 110, 120 ವರ್ಷ ತನಕ ಬದುಕ್ತಾರೆ. ಅದರಲ್ಲಿ ಬೆಂಗಳೂರು ಸಿಟಿಯಲ್ಲಿ ನಾವು ರಿಟೈರ್ಡ್ ಆಗ್ತಿರೋದೇನೋ ಗೊತ್ತಿಲ್ಲ, 60 ವರ್ಷಕ್ಕೇ ದಮಾರ್ ಅಂದ್ಬಿಟ್ಟಿರ್ತೀವಿ. ನಾವು ಸತ್ರ ನಮ್ಮ ಮನೆ ಪಕ್ಕದವ್ರಿಗೆ ಗೊತ್ತಿರಲ್ಲ. ಹಾಗಿಲ್ಲ ಬೆಂಗಳೂರಲ್ಲಿ. ಆದರೆ ಹಳ್ಳಿ ಕಡೆ ಆದರೆ ಹಳ್ಳಿ ಜೀವನನೇ ಬೇರೆ, ಹಳ್ಳಿ ಊಟನೇ ಬೇರೆ. ಸೊ ಆ ಕಾರಣಕ್ಕೆ ನಿಮಗೆ ಆದಷ್ಟು ಹಳ್ಳಿ ಊಟ ಮಾಡ್ಕೊಳ್ಳಿ ಮತ್ತು ಮನೆಯಿಂದ ತಯಾರಿಸಿದ ಊಟ ಮಾಡ್ಕೊಳ್ಳಿ. ನಿಮಗೆ ಇದೇನಾದರೂ ಇಷ್ಟ ಆದರೆ ಜೋಳದ ರೊಟ್ಟಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಎಲ್ಲರಿಗೂ ನಮಸ್ಕಾರ. ನಾನು ಮತ್ತೆ ನಿಮಗೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಎಲ್ರಿಗೂ ಬಾಯ್ ಬಾಯ್, ಟಾಟಾ. ಎಲ್ರಿಗೂ ನಮಸ್ಕಾರ.